ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ತ್ರಿಷಾಸ್ ವ್ಲಾಗ್. ಎಲ್ಲರೂ ಸೇಫಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ವ್ಲಾಗಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾನು ನಮ್ಮಪ್ಪ ಆ್ಯಂಡ್ ನಮ್ಮಕ್ಕ ಆ್ಯಂಡ್ ನಮ್ಮ ಅಣ್ಣ ಎಲ್ಲರೂ ಹೋಗ್ತಾ ಇದ್ದೀವಿ ಇವಾಗ ನಮ್ಮೂರಿಗೆ. ಇವಳು ನೋಡಿ ನಮ್ಮಕ್ಕ, ನಮ್ಮ ದರ್ಶನ್ ಗಾಡಿ ಓಡಿಸ್ತಾ ಇದ್ದೀನಿ. ನಾವು ಹೋಗೋ ರೋಡಲ್ಲಿ ರಾಮನಾಥ್ಪುರ ಅಂತ ಒಂದು ಊರು ಬರುತ್ತೆ. ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಈ ಟೈಮಲ್ಲಿ ಹೋಗ್ತಾರೆ ಆ ದೇವಸ್ಥಾನಕ್ಕೆ ನಾವು ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು, ಹಂಗೆ ಆನ್ ದ ವೇ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ನಮ್ಮಮ್ಮ ಆಲ್ರೆಡಿ ಊರಲ್ಲಿದ್ದಾರೆ. ಆ ಕಡೆಯಿಂದ ನಮ್ಮಮ್ಮ ಕೂಡ ಜಾಯ್ನ್ ಆಗ್ತಾರೆ ನಮ್ಮ ಜೊತೆ. ಇವಾಗ ಹೊರಡೋಣ. ಇವಾಗ ಮನೆಯಿಂದ ಹೊರಡ್ವಿ. ಇನ್ನೊಂದು 2 hours ಅಲ್ಲಿರ್ತೀವಿ ನಾವು. ಬೆಳಗ್ಗೆ ಹೊತ್ತು ಟ್ರಾವೆಲ್ ಮಾಡೋದಂದರೆ ತುಂಬ ಚೆನ್ನಾಗಿರುತ್ತೆ. ಆ ಸನ್ರೈಸಲ್ಲಿ ಚಳಿಲಿ ಏನೋ ಒಂಥರ ಚೆನ್ನಾಗಿರುತ್ತೆ. ಇವಾಗ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಇವಾಗ ಹೊಳೆಯಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡೋಣ. ಆ್ಯಂಡ್ ಇವಾಗ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ನಮ್ಮಮ್ಮ, ನಮ್ಮಜ್ಜಿ ಆ್ಯಂಡ್ ನಮ್ಮ ವೈಶೋಕ ಆಲ್ರೆಡಿ ಅವರು ದೇವಸ್ಥಾನಕ್ಕೆ ಬಂದಿದ್ರು. ನಾವು ಅವ್ರ ಜೊತೆ ಇವಾಗ ಜಾಯ್ನ್ ಆದ್ವಿ. ನಿಮಗೆ ಪೂಜೆ ಸಾಮಾನು ಏನಾರು ಬೇಕು ಅಂದರೆ ಇಲ್ಲೇ ಎಲ್ಲ ಸಿಗುತ್ತೆ. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಗಿರೋದ್ರಿಂದ ನಿಮಗೆ ಹಾವಿಂದು ಎಳೆದು ಒಂದು ಬೆಳ್ಳಿದು ಸಿಗುತ್ತೆ. ಅದು ಮೈಯಲ್ಲಿ ಏನಾರ ಅಲರ್ಜಿ ಆ ಥರ ಏನಾರ ಆಗಿದ್ರೆ ಅದನ್ನು ಹುಂಡಿಗೆ ಹಾಕಿದ್ರೆ ಬೇಗ ಮಾಯ ಆಗುತ್ತೆ ಅಂತ ಇಲ್ಲಿನ ಜನರು ನಂಬಿದ್ದಾರೆ. ಇದೇ ನೋಡಿ ರಾಮನಾಥ್ಪುರದ ಹೊಳೆ. ಬೇರೆ ಟೈಮಲ್ಲೆಲ್ಲ ಚೆನ್ನಾಗಿ ನೀರು ಹರಿತಾ ಇರುತ್ತೆ. ಬಟ್ ಆದರೆ ನಾವು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ನೀರು ಕಡಿಮೆ ಇತ್ತು. ಅಂದರೂ ಎಲ್ಲಿ ಚೆನ್ನಾಗಿ ನೀರು ಹರಿತಾ ಇದೆಯೋ ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡೋಕ್ಕೆ ಕೂತ್ಕೊಂಡ್ವಿ. ಅಲ್ಲೊಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಫುಲ್ ಕೋಲ್ಡ್ ವಾಟರ್ ಇತ್ತು. ಇಳಿಯೋಕ್ಕಂತೂ ತುಂಬ ಕಷ್ಟ ಆಗ್ತಿತ್ತು. ತುಂಬ ಕೋಲ್ಡ್ ಇತ್ತು. ನಾವು ಕೈ ಇಟ್ಟು ಕಾಲಿಟ್ಟು ಸಾಹಸ ಮಾಡಿ ಅಂದರೂ ಹೆಂಗೋ ಕೊನೆಗೂ ಇಳಿದ್ವಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಫೈನಲಿ ರೆಡಿ ಆದ್ವಿ ನಾವು. ಸ್ನಾನ ಎಲ್ಲ ಮುಗಿದ್ಮೇಲೆ ಅಲ್ಲಿ ಗಂಗೆ ಪೂಜೆ ಮಾಡಿ ಬರಬೇಕು. ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ರು. ಗಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನಕ್ಕೆ ಬಂದರೆ ಹೂ ಮುಡ್ಕೊಳ್ಳೋದು ಹುಡುಗಿರಿಗೆ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಅಜ್ಜಿ ಎಲ್ಲರಿಗೂ ಮಲ್ಲಿಗೆ ಹೂನ ಕೊಡ್ಸಿದ್ರು. ಎಲ್ಲರೂ ಸ್ವಲ್ಪ ಸ್ವಲ್ಪ ಹೂನ ಮುಡ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಜಾಸ್ತಿ ಜನ ಇದ್ರು, ಹಂಗಾಗಿ ತುಂಬಾ ರಶ್ ಇತ್ತು. ನೋಡಿ ಎಷ್ಟು ಜನ ಇದ್ದಾರೆ ನಾವು ಒಳಗಡೆ ಬಂದು ನೋಡಿದಾಗ. ಆಗಿನ ಕಾಲದಲ್ಲಿ ಈ ಕಲ್ಲನ್ನು ಕೆತ್ತನೆ ಮಾಡಿಬಿಟ್ಟು ಒಂದೇ ರಾತ್ರಿಲಿ ಕಟ್ಟಿದ್ದು ಈ ದೇವಸ್ಥಾನನ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಹೇಳ್ತಾ ಇದ್ರು. ನಾನು ನಿಮಗೆ ತೋರಿಸ್ತಾ ಇರೋದೇ ಸುಬ್ರಹ್ಮಣ್ಯ ಸ್ವಾಮಿ ದೇವರು. ನಮಗೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ, ಹಾಗಾಗಿ ನಾನು ನಿಮಗೆ ಟಿವಿಲಿ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡ್ವಿ. ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಆಚೆ ಬಂದ್ಬಿಟ್ಟು ಕೈ ಮುಕ್ಕೊಂಡು ಹೊರಟ್ವಿ. ಮತ್ತೆ
ನಮ್ಮ ಅಜ್ಜಿ ಮನೆಯಿಂದಲೇ ಬಿಸಿ ಬಿಸಿ ಪಲಾವ್ ಮತ್ತು ಮೊಸರನ್ನ ಮಾಡ್ಕೊ ಬಂದಿದ್ರು. ನಾವು ತಿನ್ನಕ್ಕೆ ಜಾಗ ಹುಡುಕ್ತಾ ಇದ್ವಿ. ಅಲ್ಲಿ ಒಂದು ಲೇಔಟ್ ಇತ್ತು, ಅಲ್ಲಿ ತಿಂದು ಇವಾಗ ಹೊರಟ್ವಿ. ಜಾತ್ರೆಯಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡಕ್ ಬಂದ್ವಿ. ಇವಾಗ ಏನೇನಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ಹೋಗೋಣ. ಈಗ ಮನೆಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಜಾತ್ರೆಯಲ್ಲಿ ನೋಡ್ತಾ ಇದ್ರು ನಮ್ಮಮ್ಮವರೆಲ್ಲ. ಇಯರಿಂಗ್ಸ್, ಬ್ಯಾಂಗಲ್ಸ್ ಎಲ್ಲ ಇತ್ತು. ನಾವು ಮಾತ್ರ ಇಯರಿಂಗ್ಸ್ ಏನೇನೋ ತಗೊಂಡ್ವಿ. ಪಿಂಗಾಣಿ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಇಯರಿಂಗ್ ಕಲೆಕ್ಷನ್ಸ್ ಎಲ್ಲ ತುಂಬ ಇತ್ತು. ನಾನು ನಮ್ಮ ಅಕ್ಕಂದಿರಿಬ್ರು ಒಂದೊಂದು ಓಲೆ ತೊಗೊಂಡ್ವಿ. ಆ್ಯಂಡ್ ನಮ್ಮ ಅಕ್ಕ ಬಟ್ಟೆ ನೋಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಸೈಡಿಗೆ ಕರ್ಕೊಬಂದ್ಲು. ಊರಿಗೆ ಬಂದ್ವಿ, ಆದರೆ ಮನೆಗೆ ಹೋಗಲಿಲ್ಲ. ನಮ್ಮದೊಂದು ಮನೆ ದೇವರಿದೆ, ಪಿರಿಯಾಪಟ್ಟಣದಮ್ಮ ಅಂತ. ಸೊ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಒಳಗೆ ಹೋಗೋಣ. ಇವಾಗ ಇದೇ ನಮ್ಮ ಮನೆ ದೇವರು. ಪೂಜೆ ಸಾಮಾನೆಲ್ಲ ತಗೊಂಡು ನಮ್ಮ ಮನೆ ದೇವ್ರ ದರ್ಶನ ಮಾಡಕ್ಕೆ ಹೋದ್ವಿ. ಇವಾಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಹೋಗಿ ನಮ್ಮ ಮಮ್ಮಿಯವ್ರನ್ನೆಲ್ಲ ಮೀಟ್ ಮಾಡೋಣ. ನೋಡಿ, ಇದೇ ನಮ್ಮಮ್ಮ ಓದಿರೋಂತಹ ಸ್ಕೂಲು. ಇದು ನಮ್ಮ ಊರೊಳಗೆ ಎಂಟ್ರಿ ಆಗ್ತಿದ್ದಂಗೆ ಸಿಗೋವಂಥದ್ದು. ನಮ್ಮ ಊರ ಹೆಸರು ಬಂದ್ಬಿಟ್ಟು ತಿಮ್ಕಾಪುರ ಅಂತ. ಕಾಣಿಸ್ತಿರೋದೇ ನಮ್ಮ ಅಜ್ಜಿ ಮನೆ. ಇದೇ ನಮ್ಮ ಅಜ್ಜಿ ಮನೆ. ಇವಾಗ ನಮ್ಮಪ್ಪ ಒಳಗಡೆ ಹೋಗ್ತಾ ಇದ್ದಾರೆ, ಬನ್ನಿ ನೋಡೋಣ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ನಮ್ಮ ಮಮ್ಮಿಯವ್ರನ್ನೆಲ್ಲ ಮೀಟ್ ಮಾಡೋಣ. ಇವಾಗ ನಮ್ಮ ಮಮ್ಮಿ ನಮಗೋಸ್ಕರ ಜಾಮೂನ್ ರೆಡಿ ಮಾಡಿದ್ರು. ಹೋಗ್ತಾ ಇದ್ದೀವಿ, ಸುಮ್ಮನೆ ತೋಟದ ಹತ್ರ ಹೋಗ್ಲಿಲ್ಲ, ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹಸು ಇದೆ ಅಲ್ಲಿ ಕೊಡ್ಕೆ ಹತ್ರ, ಅಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಹಸು ಕರುಗಳನ್ನೆಲ್ಲ ನೋಡಕ್ಕೆ ನಾವು ಕೊಡ್ಕೆ ಹತ್ರ ಹೋದ್ವಿ. ನಮ್ಮ ತಾತನ ಸೈಟು. ನಮ್ಮ ತಾತವರೆಲ್ಲ ಮೆಕ್ಕೆಜೋಳನ ಇಲ್ಲಿ ಒಣಗಾಕಿದ್ದಾರೆ. ಇದು ಹಸು, ನಮ್ಮ ಹಸುಗಳು. ಇಲ್ಲೇ ಮನೆ ಕಟ್ಟಿದ್ರೆ ಇಲ್ಲೇ ಕಟ್ಟಬೇಕು ನಮ್ಮ ತಾತ ಅಜ್ಜಿಯವರು. ಇದು ಒಂದು ಪುಟ್ಟದಾಗಿ ಒಂದು ಕ್ಯೂಟ್ ಆಗಿರುವಂತಹ ಕೊಟ್ಟಿಗೆ ಇಲ್ಲಿದೆ ನೋಡಿ. ಇದು ಹೊಸ ಕರು. ಆದ್ರೆ ಎಲ್ಲ ಅಜ್ಜಿ ಕರೀತಾ ಇತ್ತಲ್ಲ, ನಾನು ಅಯ್ಯೋ ಲೇ ಹಿಂಸೆ ಕೊಡ್ಬೇಡ ತ್ರಿಷಾ. ನಮ್ಮಮ್ಮ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮಮ್ಮ ಹಿಂದ್ಗಡೆ ತೊಗರಿಕಾಯಿನ ಕೀಳ್ತಾ ಇದ್ರು. ಒಂದೇ ಮರದಲ್ಲಿ ತುಂಬ ಸಿಕ್ಕಿತ್ತು ನನಗೆ. ನೋಡ್ಬೋದು ಎಷ್ಟು ತೊಗರಿಕಾಯಿ ಇತ್ತು ಅಂತ. ನಾನಂತೂ ತೊಗರಿಕಾಯಿನ ಬಿಡಿಸ್ತಾ ಇರಲಿಲ್ಲ, ಹಂಗಂಗೆ ಹಸಿದನ್ನ ತಿಂತಾ ಇದ್ದೆ. ನಮಗಂತೂ ಫ್ರೆಶ್ ತೊಗರಿಕಾಯಿ ಸಿಕ್ಕಿತ್ತು. ಇದನ್ನ ಗಣಕೆ ಹಣ್ಣು ಅಂತ ಕರೀತಾರೆ. ತಿನ್ನಕ್ಕಂತೂ ಚೆನ್ನಾಗಿರುತ್ತೆ. ಅವಾಗೆಲ್ಲ ನಮ್ಮಮ್ಮವ್ರ ಸ್ನ್ಯಾಕ್ಸೇ ಇದು. ಸ್ಮಾಲ್ ಇದೆಯೇ? ಬರೀ ಅದೊಂದೇ ಪ್ಲಾನ್ ಇಂದು, ಬೇರೆದೇನಾರು ಮಾಡು. ಇದು ಮೆಕ್ಕೆಜೋಳ ಅಂತ. ಇದನ್ನ ಒಣಗ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಹಾಕಿದ್ರು. ನಾವು ಜೋಳ ಬಿಡಿಸ್ಕೊಂಡು ನೋಡ್ತಾ ಇದ್ವಿ. ಅಜ್ಜಿ ಹಾಲು ಕರಿತಾ ಇದ್ರು. ನಾನು ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲು ಕರೆದೆ ಹೋಗಿ. ಆದರೆ ಸಾಂಬಾರ್ಗೇನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ತೊಗರಿಕಾಯಿ ಹೆಂಗಿದ್ರು ಕಿತ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು ತೊಗರಿಕಾಯಿ ಸಾರು ಮಾಡಿದ್ರು. ಊಟ ಮಾಡ್ತಾ ಇದ್ವಿ. Thank you for watching this video. Keep watching, keep supporting.